reason we're here! You're going loco, man! Come on! Doesn't matter whose fire it is! You went below deck when the fire started! He was there! You think I burned down the ship so I can spend my life with you? That's a pedo! With me? No, not me! Am I right? Oh, look at the two of you. ನಮಸ್ಕಾರ ಗೆಳೆಯರೆ, ನಾನಿವತ್ತು ಹೇಳುವಂತ ಮೂವಿ ಹೆಸರು ಸರ್ವೈವಲ್ ಐಲ್ಯಾಂಡ್. ಈ ಒಂದು ಮೂವಿ ಅಡ್ವೆಂಚರ್ ಮತ್ತು ಥ್ರಿಲ್ಲರ್ ಮೇಲೆ ಬೇಸ್ ಆಗಿದೆ. ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ನಾವು ನೋಡ್ತೇವೆ ಕೆಲವರು ಒಂದು ಬೋಟ್ ನಲ್ಲಿ ಪ್ರಯಾಣ ಮಾಡ್ತಿರ್ತಾರೆ ಅಂತ. ಆ ಒಂದು ಬೋಟ್ ನಲ್ಲಿ ಜಾಕ್ ಅನ್ನೋ ಶ್ರೀಮಂತ ಆ ಒಂದು ಬೋಟಿನ ಕ್ಯಾಪ್ಟನ್ಗೆ ಕಂಪ್ಲೇಂಟ್ ಮಾಡ್ತಾನೆ, ಆ ನಿಮ್ಮ ಅಸಿಸ್ಟೆಂಟ್ ಆದ ಮ್ಯಾನ್ಯುಯಲ್ ಕರೆಕ್ಟ್ ಆಗಿ ಕೆಲಸ ಮಾಡ್ತಿಲ್ಲ ಮತ್ತೆ ರೆಸ್ಪೆಕ್ಟ್ ಕೂಡ ಕೊಡ್ತಿಲ್ಲ ಅಂತ. ಇದನ್ನ ಕೇಳಿದ ಕೂಡಲೇ ಬೋಟಿನ ಕ್ಯಾಪ್ಟನ್ ಮ್ಯಾನ್ಯುಯಲ್ ಹತ್ರ ಹೋಗಿ ಆ ವ್ಯಕ್ತಿ ತುಂಬಾನೇ ಶ್ರೀಮಂತ, ಕರೆಕ್ಟ್ ಆಗಿ ಕೆಲಸ ಮಾಡೋ, ರೆಸ್ಪೆಕ್ಟ್ ನ ಕೊಡು ಅಂತ ಮ್ಯಾನ್ಯುಯಲ್ಗೆ ಚೆನ್ನಾಗಿ ಬೈತಾನೆ. ಇದನ್ನ ಕೇಳಿದ ಕೂಡಲೇ ಮ್ಯಾನ್ಯುಯಲ್ ಹೇಳ್ತಾನೆ, ಆ ವ್ಯಕ್ತಿ ಕೂಡ ಕರೆಕ್ಟ್ ಆಗಿ ರೆಸ್ಪೆಕ್ಟ್ ಕೊಡೋದಿಲ್ಲ, ಇದೇ ಕಾರಣಕ್ಕೆ ನಾನು ಕೂಡ ಕೊಡೋದಿಲ್ಲ ಅಂತ ತನ್ನಲ್ಲಿದ್ದ ಕರ್ಚೀಫ್ನ ಕೋಪದಿಂದ ಬಿಸಾಕಿ ಹೋಗ್ತಾನೆ. ಅದನ್ನ ಯಾರು ಗಮನಿಸೋದಿಲ್ಲ. ಆದ್ರೆ ಆ ಒಂದು ಕರ್ಚೀಫ್ ಆ ಒಂದು ಸ್ಟವ್ ಮೇಲೆ ಬೀಳುತ್ತೆ. ಇದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಕೆಲವು ನಿಮಿಷಗಳಾದ ನಂತರ ಬೋಟ್ ನಲ್ಲಿ ಸ್ಮೋಕ್ ಬರೋದಕ್ಕೆ ಶುರು ಆಗುತ್ತೆ. ನೋಡೋ ಅಷ್ಟರಲ್ಲೇ ಬೋಟ್ ನಲ್ಲಿ ಬೆಂಕಿ ಕೂಡ ಹತ್ಕೊಳುತ್ತೆ. ಇದೇ ಕಾರಣಕ್ಕೆ ಆ ಒಂದು ಬೋಟ್ ನಲ್ಲಿದ್ದ ಸಣ್ಣ ದೋಣಿಲಿ ಎಲ್ಲರೂ ಕೂತ್ಕೊಂಡು ಬೇರೆ ಕಡೆ ಹೋಗ್ತಿರ್ತಾರೆ. ಅಷ್ಟೊತ್ತಿಗೆನೆ ಬೋಟ್ ಬ್ಲಾಸ್ಟ್ ಆಗುತ್ತೆ. ಇದಾದ ನಂತರ ಎಲ್ಲರೂ ಸಪರೇಟ್ ಆಗ್ತಾರೆ. ಇದಾದ ಕೆಲವು ದಿವಸಗಳ ನಂತರ ಜಾಕ್ ನ ಹೆಂಡತಿಯಾದ ಜೆನಿಫರ್ ಮತ್ತೆ ಮ್ಯಾನ್ಯುಯಲ್ ದಡಾನ ಸೇರಿರ್ತಾರೆ. ಆದ್ರೆ ಮತ್ಯಾರು ಬಂದಿರೋದಿಲ್ಲ. ಇದೇ ಕಾರಣಕ್ಕೆ ಬೇರೆಯವರು ತಮ್ಮನ್ನ ಕಾಪಾಡೋದಕ್ಕೆ ಬರೋ ತನಕ ಅಲ್ಲಿ ಸರ್ವೈವ್ ಮಾಡ್ಬೇಕು ಅಂತ ಟೆಂಟ್ ನ ಕಟ್ಕೊಂತಾರೆ. ತಿನ್ನೋದಕ್ಕೆ ಆ ಸಮುದ್ರದಲ್ಲಿದ್ದ ಮೀನುಗಳನ್ನ ತಿಂತಿರ್ತಾರೆ. ಇದಾದ ಕೆಲವು ದಿವಸಗಳ ನಂತರ ಮ್ಯಾನ್ಯುಯಲ್ ಮೀನನ್ನ ಹಿಡಿಯೋದಕ್ಕೆ ಹೋಗ್ತಿರ್ತಾನೆ. ಅಲ್ಲಿ ಅವನು ನೋಡ್ತಾನೆ ಜಾಕ್ ದಡದ ಹತ್ರ ಬಿದ್ದಿರ್ತಾನೆ ಅಂತ. ಅವನನ್ನ ನೋಡಿದ ಕೂಡಲೇ ಅವನಿಗೆ ಸಹಾಯ ಮಾಡಿ ಆ ಒಂದು ಟೆಂಟ್ ಹತ್ರ ಕರ್ಕೊಂಡ್ ಬರ್ತಾನೆ. ಮ್ಯಾನ್ಯುಯಲ್ ಜಾಕ್ಗೆ ತುಂಬಾನೇ ಸಹಾಯ ಮಾಡ್ತಾನೆ. ಆದ್ರೆ ಜಾಕ್ಗೆ ಅನುಮಾನ ಬರೋದಕ್ಕೆ ಶುರು ಆಗುತ್ತೆ. ಈ ಟೆಂಟ್ ನ ಕಟ್ಟಿರೋದನ್ನ ನೋಡಿದ್ರೆ ಮ್ಯಾನ್ಯುಯಲ್ ಮತ್ತೆ ನನ್ನ ಹೆಂಡತಿ ಮಾಡಬಾರ್ದನ್ನ ಮಾಡಿದ್ದಾರೆ, ಯಾರು ಇಲ್ದಿರೋದನ್ನ ನೋಡಿ ಇಲ್ಲಿ ಏನೇನೋ ಆಗಿದೆ ಅಂತ ಹೆಂಡತಿಗೆ ಕೆಟ್ಟದಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿಂದ ಶುರು ಆಗುತ್ತೆ ಈ ಒಂದು ಮೂವಿಲಿ ತುಂಬಾನೇ ಅಡಲ್ಟ್ ಸೀನ್ಸ್ ಇದೆ. ಇದೇ ಕಾರಣಕ್ಕೆ ಫ್ಯಾಮಿಲಿ ಜೊತೆ ನೋಡ್ಬೇಡಿ. ಒಂದು ಹುಡುಗಿಗೋಸ್ಕರ ಇಬ್ರು ನಾಯಿಗಳ ತರ ಕಚ್ಚಾಡ್ತಾರೆ. ಮೂವಿಯ ಎಂಡಿಂಗ್ ಅಲ್ಲೇ ಯಾರು ಉಳಿತಾರೆ, ಯಾರು ಬದುಕ್ತಾರೆ, ಮತ್ತೆ ಈ ಒಂದು ಮೂವಿಲಿ ಕೆಟ್ಟೋರು ಯಾರು ಅನ್ನೋದು ಮೂವಿಯ ಎಂಡಿಂಗ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಮೂವಿ ಮಾತ್ರ ಥ್ರಿಲ್ಲಿಂಗ್ ಮತ್ತು ಅಡಲ್ಟ್ ಸೀನ್ಸ್ ಮತ್ತೆ ಅಡ್ವೆಂಚರ್ ಇಂದ ಕೂಡಿದೆ. ಇದೇ ಕಾರಣಕ್ಕೆ ಈ ಒಂದು ಮೂವಿನ ಒಬ್ಬರೇ ನೋಡಿ. ಮೂವಿ ಮಾತ್ರ ತುಂಬಾನೇ ಚೆನ್ನಾಗಿದೆ. ಸೊ ಗೆಳೆಯರೆ, ಇಂಥ ಬೆಸ್ಟ್ ಮೂವೀಸ್ಗಳ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲ್ಗೆ ಜಾಯ್ನ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಗೆಳೆಯರೆ. ಅಲ್ಲಿ ತನಕ ಕಾಯ್ತಾರೆ. ಬರ್ತೀನಿ ಗೆಳೆಯರ.